ವೀಕ್ಷಕರೇ, ಸಾಕಷ್ಟು ಕುತೂಹಲಕಾರಿಯಾದಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಆಪರೇಷನ್ ಬುರುಡೆ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಇಷ್ಟೊಳಗೆ ಯಾರನ್ನೆಲ್ಲ ಈಗ ತನಿಖೆಗೆ ಒಳಪಡಿಸಲಾಗಿದೆ, ತನಿಖೆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಮಾಹಿತಿಗಳನ್ನ ರಿವೀಲ್ ಮಾಡಿದ್ದಾರೆ, SIT ಅಧಿಕಾರಿಗಳು ತನಿಖೆ ಈಗ ಎಷ್ಟು ಮಟ್ಟಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸ್ತಾ ಇದ್ದಾರೆ, ಜೊತೆಗೆ ಯಾರ್ದಾರು ಪ್ರಭಾವ ಒಳಪಟ್ಟಿದ್ರ ಹಾಗಾದ್ರೆ ಅಥವಾ ಇನ್ಯಾರು ಪ್ರಭಾವವನ್ನು ಬಳಸುವಂತ ಪ್ರಯತ್ನ ಮಾಡಿದ್ರಾ, ಎಲ್ಲ ಮಾಹಿತಿಗಳನ್ನ ದಿನಂಪ್ರತಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಜೊತೆಗೆ ಇವತ್ತು ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನದು? ಇದೇ ಬುರುಡೆ ಕೇಸ್ಗೆ ಈಗ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಹೋಗ್ತಾ ಇರುವಂತದ್ದು ರೆಬೆಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬಂಗ್ಲೆಗುಡ್ಡ ಸ್ಥಳ ಮಹಾಜರು ವೇಳೆ ನಡೆದಿದ್ದೇನು ಆ ಬಗ್ಗೆ ಒಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಈ ಬಂಗ್ಲೆಗುಡ್ಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಸ್ಥಿ ಪಂಜರ ಕೂಡ ಸಿಕ್ಕಿದೆ ಎನ್ನುವಂತ ಮಾಹಿತಿ. ಹಾಗಾದ್ರೆ ಸಿಕ್ಕಿದ ತಕ್ಷಣ ಏನ್ ಮಾಡ್ತಾರೆ ಎನ್ನುವಂತ ಪ್ರಶ್ನೆ. SIT ಅಧಿಕಾರಿಗಳೇ ಶಾಕ್ ಆಗಿದ್ದು ಯಾಕೆ ಹಾಗಾದ್ರೆ? ರೆಬೆಲ್ ಟಿವಿಯಲ್ಲಿ ಅತಿ ದೊಡ್ಡ ಸುದ್ದಿ ಇದು. ಬುರುಡೆ ಕೇಸ್ಗೆ ಕ್ಷಣ ಕ್ಷಣಕ್ಕೂ ರೋಚಕ ಟ್ವಿಸ್ಟ್ ಇದು. ರೆಬೆಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬಂಗ್ಲೆಗುಡ್ಡ ಸ್ಥಳ ಮಹಾಜರ ವೇಳೆ ನಡೆದಿದ್ದಾದ್ರೂ ಏನು? SIT ಅಧಿಕಾರಿಗಳೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ರೆಬೆಲ್ ಟಿವಿಯಲ್ಲಿ ಅತಿ ದೊಡ್ಡ ಸುದ್ದಿ. ಒಂದು ಕಡೆಯಲ್ಲಿ ಬುರುಡೆ ತಗೊಂಡ್ಬಂದು ಕೊಟ್ರು, ಬುರುಡೆ ತಗೊಂಡ್ಬಂದು ಕೊಟ್ಟಂತ ವ್ಯಕ್ತಿ ಯಾರು, ಸೊ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾರಿಗೆ ಪಾಸ್ ಮಾಡಿದ್ದಾನೆ ಬುರುಡೆ ಎಲ್ಲೆಲ್ಲ ಪ್ರವಾಸ ಕೈಗೊಂಡಿದೆ, ದೆಹಲಿ, ಕೇರಳ ಎಲ್ಲ ಕಡೆ ಹೋಗಿತ್ತು ಬುರುಡೆ, ಯಾರ್ಯಾರನ್ನೆಲ್ಲ ಮೀಟ್ ಮಾಡಿತ್ತು. ಸೊ ಕೊನೆಗೆ ಬುರುಡೆ ಕೊಟ್ಟ ಅಂತ ವ್ಯಕ್ತಿ ಯಾರು ಅಂತ ನೋಡ್ತಾ ಹೋದಂತ ಸಂದರ್ಭದಲ್ಲಿ ವಿಠಲ್ ಗೌಡ ಅಂತ ಗೊತ್ತಾಯಿತು. ವಿಠಲ್ ಗೌಡ ಯಾರು? ಸೌಜನ್ಯ ಅವರ ಮಾವ. ಸೊ ಸೌಜನ್ಯ ಮಾವನ ವಿಚಾರಣೆ ನಡೆಸಂತ ಸಂದರ್ಭದಲ್ಲಿ ಸ್ಪಾಟ್ ಮಹಾಜರ್ಗೆ ಕರ್ಕೊಂಡು ಹೋಗಿದ್ರು. ಸ್ಪಾಟ್ ಮಹಾಜರ್ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಯಾರು ಈ ಮಾಹಿತಿಯನ್ನ ಕೊಟ್ಟಿದ್ರು ಅಂತ ವಿಠಲ್ ಗೌಡ ಅವರನ್ನ ವಿಚಾರಣೆ ನಡೆಸಿದಾಗ, ಚಿನ್ನಯ್ಯ ತೋರಿಸಿರುವಂತ ಪ್ರದೇಶ ಇದು, ಚಿನ್ನಯ್ಯ ತೋರಿಸಿರುವಂತ ಪ್ರದೇಶ, ಅಲ್ಲಿಗ ಅಸ್ಥಿ ಪಂಜರ ಸಿಕ್ಕಿದೆ ಅಂತ. ಫಸ್ಟ್ ಆಫ್ ಆಲ್ ಇವರು ಮಾಡಿರುವಂತದ್ದೇ ಕಾನೂನು ವಿರುದ್ಧವಾಗಿ. ಯಾಕಂತ ಹೇಳಿದ್ರೆ, ಒಂದು ಬುರುಡೆ ಅದು ಭೂಮಿ ಒಳಗಡೆ ಇರಲಿ ಅಥವಾ ಭೂಮಿ ಮೇಲ್ಗಡೆ ಇರಲಿ, ಆ ಬುರುಡೆಯನ್ನ ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ, ಆ ತೆಗಿಯೋಕ್ ಹೋದಂತ ಸಂದರ್ಭದಲ್ಲೂ ಕೂಡ ಅಲ್ಲಿನ ತಹಶೀಲ್ದಾರರು ಎಲ್ಲರೂ ಕೂಡ ಇರಬೇಕಾಗತ್ತೆ. ಸರ್ವೇ ಸಾಮಾನ್ಯ ವಿಚಾರನ ಅದು. ಮೇಲ್ಗಡೆನೆ ಇರ್ಲಿ, ಬೇಕಾದ್ರೆ ಭೂಮಿ ಮೇಲೆ ಯಾರೋ ಸುಸೈಡ್ ಮಾಡ್ಕೊಂಡು ಅಥವಾ ಏನೋ ಹಾಗೆ ಸತ್ತೋಗಿದ್ದಿದ್ರು ಕೂಡ ಅದನ್ನ ತಗೊಂಡ್ ಬಂದು ಕೊಡುವಂತ ರೈಟ್ಸ್ ಯಾರಿಗಿರೋದು? ಇವರೇ ತಗೊಂಡ್ ಬಂದು ಕೊಟ್ಟಿದ್ದಾರೆ. ಆದ್ರೆ ಇವ್ರೀಗ ಪರಿಗಣನೆ ಮಾಡ್ತಾ ಇರುವಂತದ್ದು ಹೋರಾಟ ಅಂತ ಬುರುಡೆ ಗ್ಯಾಂಗ್ ಹೇಳ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಹೋರಾಟ ಮಾಡೋರು ಈ ರೀತಿಯಾಗಿ ಮಾಡ್ತಾರಾ? ಕಾನೂನು ಪ್ರಕಾರವಾಗಿ ಮಾಡಿದ್ರೆ ಒಂದ್ ಒಳ್ಳೆ ಸಪೋರ್ಟ್ ಕೂಡ ಸಿಗ್ತಾ ಇತ್ತು. ಇದು ಕಾನೂನು ವಿರುದ್ಧವಾಗಿ ಬಿಡ್ತು ಇವರಿಗೆ. ಅಂದ್ರೆ ಯಾವುದೋ ಒಂದು ಪ್ರಕರಣಕ್ಕೆ ಇಂಪ್ಯಾಕ್ಟ್ ಕೊಡಕ್ ಹೋದ್ರು ಅಥವಾ ಷಡ್ಯಂತ್ರನೋ ಇನ್ನೊಬ್ರು ಮಾತು ಕೇಳಿದ್ರೋ ಏನೋ, ಒಟ್ರಾಶಿ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಈ ಒಂದು ಪ್ರಕರಣವನ್ನು ಬಳಸ್ಕೊಂಡ್ರಿ, ಸೌಜನ್ಯ ಹೆಸರನ್ನು ಕೂಡ ನಿಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಂಡ್ರಿ ಅಂತ. ಓಕೆ, ಬಂಗ್ಲೆಗುಡ್ಡದಲ್ಲಿ ಮಹಾಜರು ವೇಳೆ SIT ಶಾಕ್ ಆಗ್ಬಿಟ್ಟಿದೆ. ನಿನ್ನೆ ಆದಂಥದ್ದು ಇವತ್ತು ಕೂಡ ಮುಂದುವರಿಯೋ ಸಾಧ್ಯತೆ ಇದೆ. ತಲೆಬುರುಡೆ ಸಹಿತ 5ಕ್ಕೂ ಹೆಚ್ಚು ಅಸ್ಥಿ ಪಂಜರ ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನೆಲದ ಮೇಲೆಯೇ ಸಿಕ್ಕಿರುವ ಅಸ್ಥಿ ಪಂಜರಗಳು ಚಿನ್ನಯ್ಯನೇ ಈ ಸ್ಥಳ ತೋರಿಸಿದ್ದಾಗಿ ಮಾಹಿತಿ. SIT ತನಿಖೆ ವೇಳೆ ಮಾಹಿತಿ ನೀಡಿರುವ ವಿಠಲ್ ಗೌಡ, ನಿನ್ನೆ ವಿಠಲ್ ಗೌಡನ ಕರ್ಕೊಂಡೋಗಿ ಇವ್ರೇನ್ ಮಾಡ್ತಾ ಇದ್ರು, ಮಹಜರು ಮಾಡ್ತಾ ಇದ್ರು. ಮಹಜರು ಮಾಡುವ ಸಂದರ್ಭದಲ್ಲಿ 5ಕ್ಕೂ ಹೆಚ್ಚು ಅಸ್ಥಿ ಪಂಜರಗಳು ಪತ್ತೆಯಾಗಿವೆ ಅಂತೆ. ಚಿನ್ನಯ್ಯನೇ ಈ ಸ್ಥಳ ತೋರಿಸಿದ್ದಾಗಿ ಮಾಹಿತಿ. SIT ತನಿಖೆ ವೇಳೆ ಮಾಹಿತಿ ನೀಡಿರುವ ವಿಠಲ ಗೌಡಗೆ ಮತ್ತೆ SIT ಅಧಿಕಾರಿಗಳು ಬುಲಾವ್ ನೀಡಿದ್ದಾರೆ. ಇವತ್ತು ಮತ್ತೆ ಬಂಗ್ಲೆಗುಡ್ಡಕ್ಕೆ ಹೋಗಿ ಶೋಧ ನಡೆಸ್ತಾರಾ ಅನ್ನುವಂಥದ್ದೇ ಪ್ರಶ್ನೆ. ನೋಡಿ ನಿಕೇಶ್, ಅವತ್ತು 11A ಅನ್ನುವಂಥ ಪಾಯಿಂಟ್, ಅದು 11A ಯಾವುದು? ಬಂಗ್ಲೆಗುಡ್ಡ 11A ಪಾಯಿಂಟ್ ಅಲ್ಲಿ ಇವರು ಇದ್ದಕ್ಕಿದ್ದಂಗೆ 10ನೇ ಪಾಯಿಂಟ್ ಅಲ್ಲಿ ಅಗಿಬೇಕಾದವರು ಏಕಾಏಕಿ ಮೇಲ್ಗಡೆ ಹತ್ತು ಹೋಗ್ಬಿಟ್ರು. ನಿಮಗೆ ನೆನಪಿರ್ಬೋದು, ಮೇಲ್ಗಡೆ ಹತ್ತು ಹೋಗ್ಬಿಟ್ರು. ಯಾಕೆ ಹೋದ್ರು ಅಂತಂದ್ರೆ, ಇದ್ದಕ್ಕಿದ್ದಂಗೆ ಡೈರೆಕ್ಷನ್ ಚೇಂಜ್, ಎಲ್ಲೆಲ್ಲೂ ಸಿಗ್ತಾ ಇಲ್ಲ, ಪಾಯಿಂಟ್ಗಳಲ್ಲಿ ಸಿಗ್ತಾ ಇಲ್ಲ. ಬನ್ನಿ ನಿಮಗೆ ತೋರಿಸ್ತೀನಿ ಅಸ್ಥಿ ಪಂಜರದ ಮಹಾರಾಶಿಯನ್ನ ಅಂತೇಳಿ ಚಿನ್ನಯ್ಯ ಎಲ್ಲೂ ಸಿಗ್ತಾ ಇಲ್ವಲ್ಲ, ಮಾಧ್ಯಮದ ಕಣ್ಣಿಗೆ ಒಟ್ಟಲ್ಲಿ ಏನೋ ಒಂದು ಸಿಕ್ಕಿದೆ ಅಂತ ಹೊಡಿಬೇಕಷ್ಟೇ ಬ್ರೇಕಿಂಗು. ಆ ಥರ ಯೋಚನೆ ಮಾಡಿದ್ರು ಏನೋ. ಆ ಚಿನ್ನಯ್ಯನಿಗೂ ಕೂಡ ಹಿಂಸೆ ಕೊಡ್ತಾ ಇದ್ರಂತೆ ತಿಮ್ರೋಡಿ ಮನೆಯಲ್ಲಿ. ಇವರೆಲ್ಲ ಗ್ಯಾಂಗ್ ಸೇರ್ಕೊಂಡು ಹೊಡೆಯೋದು, ಎದುರಿಸೋದು, ಯಾಕೆ ಸಿಗ್ತಾ ಇಲ್ಲ, ಸಿಗೋ ಥರ ಏನಾದ್ರು ಜಾಗ ತೋರಿಸೋ ಸಿಗೋ ಥರ. ಹಂಗಾಗಿ ಅವನೇನು ಮಾಡ್ದ, ಬಂಗ್ಲೆಗುಡ್ಡಕ್ಕೆ ಕರ್ಕೊಂಡೋದ.
ಅಲ್ಲಿ ಹೋದ್ರು, ಮೇಲ್ಗಡೆ ಹೋದ್ರು, ಮೇಲ್ಮೈನಲ್ಲಿ 3 ಅಸ್ಥಿಪಂಜರ ಅವರಿಗೆ ಸಡನ್ ಆಗಿ ಸಿಕ್ಬಿಡ್ತು. ಅದನ್ನೆಲ್ಲ ಅವ್ರು ಉಪ್ಪಿನ ಮೂಟೆ ತಗೊಂಡು ಹೋಗ್ಬಿಟ್ಟು ಅದು ಕೆಲವೊಂದು ಕೊಳೆತ ಮಾಂಸ 6 ತಿಂಗಳು ಹಿಂದೆದು 8 ತಿಂಗಳು ಹಿಂದೆದು ಅಂತೆಲ್ಲ ಹೇಳಲಾಗ್ತಾ ಇತ್ತು. ಹಾಗಾಗಿ ಅದು ತಗೊಂಡು ಬಂದರು. ತಿರ್ಗಾ ಆ ಜಾಗವನ್ನ ಅಂದ್ರೆ ಆ ಹಳೆ ಬುರುಡೆಯನ್ನು ತಗೊಬಂದಿದ್ದು ಚಿನ್ನಯ್ಯ ಬಂಗ್ಲೆಗುಡ್ದಿಂದ ಅಂತ ಹೇಳ್ತಾರಲ್ಲ, ಇವನ್ ಕೊಟ್ಟಿದ್ದು ವಿಠಲ್ ಗೌಡ ಅಂತ ಹೇಳಿ. ವಿಠಲ್ ಗೌಡನ ಕರ್ಕೊಂಡು ಹೋಗ್ಬಿಟ್ಟು ನೆನ್ನೆ ಮಹಜರ್ಗೆ ಹೋದ್ರು. ಓಕೆ, ನೀನು ಎಲ್ಲಿಂದ ಬುರುಡೆ ತಗೊಬಂದೆ, ಈ ಸ್ಪಾಟಿಂದ ಎತ್ಕೊಬಂದ, ಆ ಸ್ಪಾಟಿಂದ ಎತ್ಕೊಬಂದ, ಹಾಗೆ ಹೀಗೆ ಅಂತೇಳಿ ಕರ್ಕೊಂಡು ಹೋಗು. ಅಲ್ಲೇ ಆ ಸಂದರ್ಭದಲ್ಲಿ ಮತ್ತೊಂದಷ್ಟು ಅಸ್ಥಿಪಂಜರಗಳು ಸಿಕ್ಬಿಟ್ಟಿದೆ ಮಹಜರು ಮಾಡೋ ವೇಳೆ. ಇದು ಪಾಯಿಂಟ್. ಸೊ ಹಾಗಾಗಿ ಇವತ್ತು ಅಲ್ಲಿ ಸಿಕ್ಕಿರೋದ್ರಿಂದ ಒಂದಷ್ಟು ಬೆಳವಣಿಗೆಗಳಾಗಿದೆ. ಹಾಗಾಗಿ ಇವತ್ತು ಇಡೀ ಬಂಗ್ಲೆಗುಡ್ಡನ್ನು ತಲಾಶ್ ನಡೆಸ್ತಾರೆ ಅಂತ ಹೇಳಿ ಒಂದು ಮಾಹಿತಿ ಬಂದಿದೆ. ಎಸ್, ಕಾದು ನೋಡೋಣ ತಲಾಶ್ ನಡೆಸ್ತಾರ ಹೆಂಗೆ ಅಂತ ಹೇಳಿ. ಆದ್ರೂ SIT ಅಧಿಕಾರಿಗಳು ಕೂಡ ತೀವ್ರವಾದಂತ ವಿಚಾರಣೆಯನ್ನು ನಡೆಸ್ತಾ ಇದ್ರೆ, ಬಹಳ ಫಾಸ್ಟ್ ಇದೆ SIT ಅಧಿಕಾರಿಗಳು. ಇನ್ನೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಇದೇ ಪ್ರಕರಣ ವಿಚಾರಕ್ಕೆ. ಇದೇ ಬಂಗ್ಲೆಗುಡ್ಡದಲ್ಲಿ ಶೋಧ ಮಾಡ್ಲಿದ್ಯಾ ಹಾಗಾದ್ರೆ SIT ಅಧಿಕಾರಿಗಳು? ಬಿ ಗ್ಯಾಂಗ್ ತಂದಿರುವಂತ ಬುರುಡೆ ರಹಸ್ಯವಾದ್ರೆ ಏನು, ಯಾಕೆ ತಂದ್ರು ಬಿ ಗ್ಯಾಂಗ್ನವರು ಬುರುಡೆ, ರಹಸ್ಯವಾದ್ರು ಏನು? ಇಂದು SIT ಏನ್ ಮಾಡಲಿದೆ ಅನ್ನೋದೇ ಕುತೂಹಲ. ಇಂದು AC ನೇತೃತ್ವದಲ್ಲಿ ಸ್ಥಳ ಮಹಜರು ಸಾಧ್ಯತೆ, AC ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಮಹಜರು ಸಾಧ್ಯತೆ, ಅಸ್ಥಿಪಂಜರ ವಶಕ್ಕೆ ಪಡೆದು FSLಗೆ ರವಾನಿಸುವಂತ ಸಾಧ್ಯತೆ ಇದೆ. ನೋಡಿ, ಇವತ್ತು AC ನೇತೃತ್ವದಲ್ಲಿ ಸ್ಥಳ ಮಹಜರು ಕಾರ್ಯ ಕೂಡ ನಡೆಸುವಂತ ಸಾಧ್ಯತೆ ಇದೆ. AC ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಮಹಜರು ಸಾಧ್ಯತೆ. ಸೊ ಅಸ್ಥಿಪಂಜರ ವಶಕ್ಕೆ ಪಡೆದು FSLಗೆ ಕಳಿಸುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಅಸ್ಥಿಪಂಜರ ಆಗ್ಲಿ, ಬುರುಡೆ ಆಗ್ಲಿ, ಅಥವಾ ಯಾರೋ ಸತ್ತು ಬಿದ್ದಿರ್ಲಿ ಅಂತ ಸಂದರ್ಭದಲ್ಲಿ ಪೊಲೀಸರು ಹೋಗ್ಬೇಕಾಗತ್ತೆ, ತನಿಖೆಯನ್ನ ಮಾಡಬೇಕಾಗತ್ತೆ. ಅಲ್ಲಿನ AC ಅವರು ಹೋಗ್ಬೇಕಾಗತ್ತೆ. ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರ್ ಅಲ್ಲಿಗೆ ಭೇಟಿಯನ್ನು ಕೊಡಲಿದ್ದಾರೆ. ಭೇಟಿಯನ್ನು ಕೊಟ್ಟು ಸೊ ಈ ಬುರುಡೆ ಎಲ್ಲಿಂದ ಬಂತು, ಏನ್ ಕತೆ, ಅಲ್ಲಿ ಬಿದ್ದಿರುವಂತ ಅಸ್ಥಿ ಪಂಜರ ಯಾರದ್ದು, ಏನು, ಅದೇನಾದ್ರು ಸುಸೈಡ್ ಮಾಡ್ಕೊಂಡ್ರ ಅಥವಾ ಯಾರೋ ಹೊಡೆದು ಕೊಂದು ಹಾಕಿ ಅಲ್ಲಿ ತಗೊಂಡೋಗಿ ಬಿಸಾಕ್ ಹೋಗಿದ್ರ, ಎಲ್ಲದ್ರ ಬಗ್ಗೆನೂ ಕೂಡ ತನಿಖೆಯನ್ನ ನಡೆಸಬೇಕಾಗತ್ತೆ. ಸೊ ಯಾಕಂದ್ರೆ ಈಗ ಈ ಬೆಳವಣಿಗೆ ಅನ್ನೋದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಒಂದು ಧಾರ್ಮಿಕ ಕ್ಷೇತ್ರ ಆಗ್ಲಿ ಅಥವಾ ಬೇರೆ ಪ್ರದೇಶ ಆಗ್ಲಿ, ಕೆಲವುದೆಲ್ಲ ಒಂದು ಸ್ಪಾಟ್ ಅಂತ ಇರುತ್ತೆ, ಸೂಸೈಡ್ ಸ್ಪಾಟ್ ಅಂತ ಇರುತ್ತೆ. ಅಂತ ಸಂದರ್ಭ ಕೆಲವರೆಲ್ಲ ಅಲ್ಲಿ ಹೋಗಿ ಹಾರ್ಕೊಂಡು ಸತ್ತೋಗುವರು ಇರ್ತಾರೆ, ಲವರ್ಸ್ಗಳು, ಮತ್ತೊಬ್ರು ಮಗದೊಬ್ರು. ಅಂತ ಸಂದರ್ಭದಲ್ಲಿ ಆಗಿದ್ದೇನಾದ್ರೂ ಪ್ರಕರಣ ಆಯ್ತಾ, ಅಥವಾ ಸ್ವಾಭಾವಿಕವಾಗಿ ಸತ್ತೋದ್ರ, ಅಸ್ವಾಭಾವಿಕವಾಗಿ ಸತ್ತೋದ್ರ, ಅಥವಾ ಯಾರು ಹೊಡೆದು ಕೊಂದಾಕಿ ಅಲ್ವೇನೋ ದಾರಿ ಮೇಲೆ ಬಿಸಾಕೋದ್ರ, ಅಂತ ಪ್ರಕರಣ ಕೂಡ ತನಿಖೆಯನ್ನ ನಡೆಸಬೇಕಾಗತ್ತೆ. ಸೊ ಈಗ SIT ಅಧಿಕಾರಿಗಳ ಜೊತೆ ಈಗ ಇವತ್ತು AC ಅವರು ಅಲ್ಲಿಗೆ ಸ್ಥಳ ಪರಿಶೀಲನೆಗೆ ಹೋಗಲಿದ್ದಾರೆ. ಈ ಅಸ್ಥಿ ಪಂಜರ ಯಾರದ್ದು, ಏನು, ಎತ್ತ ಎಲ್ಲವನ್ನು ಕೂಡ ತನಿಖೆಯನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ನೆಕ್ಸ್ಟ್ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಎಸ್, ಯಾಕಂತಂದ್ರೆ ನಿಕೇಶ್ ನೋಡಿ, ಮತ್ತಲ್ಲಿ ಏನ್ ಬೇಕಾದ್ರೂ ಆಗಿರ್ಬೋದು. ಈಗ ನಾವು ಇಂಥದ್ದೇ ಅಂತ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಬೇಕಾದ್ರೂ ಕೂಡ ಆಗಿರಬಹುದು ಅಲ್ಲಿ. ಅದು ಸಹಜ ಸಾವೋ ಅಸಹಜ ಸಾವೋ ಗೊತ್ತಿಲ್ಲ. ವಿಠಲ್ ಗೌಡ ಆಗಿರ್ಬೋದು, ಚಿನ್ನಯ್ಯ ಆಗಿರ್ಬೋದು, ಅಥವಾ ಮಟ್ಟಣ್ಣ ಆಗಿರ್ಬೋದು, ಇವರೆಲ್ಲ SIT ಜೊತೆ ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನಮಗೂ ಗೊತ್ತಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಷಡ್ಯಂತ್ರ ನಡೆದಿದೆ, ಇವರೆಲ್ಲ ಸೇರ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದಾರೆ ಅನ್ನೋದು ಸತ್ಯ. ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ, ಪರಾನೂ ಅಲ್ಲ, ವಿರೋಧನೂ ಅಲ್ಲ. ಅಭಿಷೇಕನ್ ಕರ್ಸ್ಬಿಟ್ಟು, ಸಮೀರ್ MDನ್ ಕರ್ಸ್ಬಿಟ್ರು, T ಜಯಂತನ್ ಕರ್ಸ್ಬಿಟ್ರು. ಕೊನೆಗೆ ಈ ಸ್ಟೋರಿಗೆ ಟ್ವಿಸ್ಟ್ ಪಡೆದುಕೊಳ್ತಾ ಇರುವಂತದ್ದು ಸೌಜನ್ಯ ಮಾವ ವಿಠಲ್ ಗೌಡ ಎಂಟ್ರಿ. ಸೌಜನ್ಯಗಳನ್ನ ಕೊನೆಯದಾಗಿ ನೋಡಿದ್ದು ಆ ವ್ಯಕ್ತಿನೇ. ಓಕೆ, ಕಡೆ ನೋಡುವ. ಸಾಕ್ಷಿ ನಾಶವಾಗದಂತೆ SIT ಅಧಿಕಾರಿಗಳಿಂದ ಸೆಕ್ಯೂರಿಟಿ, ಇದು ಬಹಳ ಪ್ರಮುಖ. ಇದು ನೇತ್ರಾವತಿ ನದಿ ತೀರದ ಬಂಗ್ಲೆಗುಡ್ಡದ ಬಳಿ ಸೆಕ್ಯೂರಿಟಿ. ವಿಠಲ್ ಗೌಡ ಕರೆದೊಯ್ದಿದ್ದ ಪ್ರದೇಶದ ಬಳಿ ಭದ್ರತೆ. ಬಂಗ್ಲೆಗುಡ್ಡದ ಸುತ್ತಮುತ್ತ ಬೀಟ್ ಹಾಕ್ತಿದ್ದಾರೆ ಪೊಲೀಸರು. ಸದ್ಯ ಬಂಗ್ಲೆಗುಡ್ಡ ಭದ್ರತೆಗೆ ಪೊಲೀಸರ ನಿಯೋಜನೆ. ಕಾಡಿನ ಒಳಗೆ ಯಾರೂ ಹೋಗದಂತೆ ಪೊಲೀಸ್ ಭದ್ರತೆ. ಕಾಡಿನ ಒಳಗೆ ಯಾರು ಹೋಗಬಾರ್ದು. ಓಕೆನಾ? ಸೊ ಇದು ಬಂಗ್ಲೆಗುಡ್ಡದಲ್ಲಿ ಯಾವ ರೀತಿಯಾಗಿ ಸೆಕ್ಯೂರಿಟಿಯನ್ನು ನೀಡಲಾಗ್ತಾ ಇದೆ ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ಒಂದಷ್ಟು ಜನ. ರೆವಿನ್ಯೂ ಫಾರೆಸ್ಟ್ ಒಳಗಡೆ ಹೇಗೆ ಬಾಡಿ ಬಂತು, ಬುರುಡೆ ಬಂತು ಅಂತ. ಇಲ್ಲಿ ಯಾರು ತಗೊಂಡೋಗಿ ಬುರುಡೆ ಹಾಕಿದ್ದಲ್ಲ, ಅದು ಅಲ್ಲೊಂದು ನಂಬಿಕೆ ಇದೆಯಂತೆ. ಬಂಗ್ಲೆಗುಡ್ಡದಲ್ಲಿ ಅದು ಆತ್ಮಹತ್ಯೆ ಸ್ಪಾಟ್ ಅಂತೆ. ಅಲ್ಲಿ ಯಾರೂ ಬರೋದಿಲ್ಲ. ಹಾಗಾಗಿ ನಾನು ಸಾಯಬೇಕು ಅಂದ್ಕೊಂಡೇನಾದರೂ ಅಂದ್ಕೊಂಡಿದ್ರೆ, ನನ್ನ ಇಚ್ಛಾಶಕ್ತಿ ಸಾಯಬೇಕು ಅಂತ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ರೆ, ನನಗೆ ಮುಕ್ತಿ ಸಿಗುತ್ತೆ ಅಂತಿದ್ರೆ ಅಲ್ಲಿ ಹೋಗ್ಬಿಟ್ಟು ಸಾಯ್ತಾರೆ. ಓಕೆ, ಅದು ಇರಲಿ, ಅದೊಂದು ಕಡೆ ಆಗಿದೆ ಅಂತ ಇಟ್ಕೊಳ್ಳಿ ನಿಕೇಶ್. ನನ್ನ ಪ್ರಶ್ನೆ ಏನು, ನಾನು ಪ್ರತಿ ಸಲ ಅದೇ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅರಣ್ಯ ಪ್ರದೇಶ ಅಲ್ವೇ ಅದು ಬಂಗ್ಲೆಗುಡ್ಡ? ಅರಣ್ಯ ಪ್ರದೇಶದಲ್ಲಿ ಇದುವರೆಗೂ ಯಾಕೆ ಅಲ್ಲಿ ವಾರಕ್ಕೊಂದು ಬಾರಿ ಪಂಚಾಯಿತಿಯೋ ಅಥವಾ ಫಾರೆಸ್ಟ್ ಆಫೀಸರೋ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಬೀಟ್ ಹಾಕೋದಿಲ್ಲ ಅಥವಾ ಹಾಕ್ಸೋದಿಲ್ಲ? ಪೊಲೀಸ್ ಅಧಿಕಾರಿಗಳು
ವಾರಕ್ಕೊಮ್ಮೆ ಹೋಗಿ ನೋಡಿ, ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅಂಥದ್ದೇನಾದ್ರು ಸಿಕ್ಕಿದ್ರೆ ಅವ್ರನ್ನ ಹಿಂದೂ ಸಂಪ್ರದಾಯದ ವಿಧಿವಿಧಾನಗಳನ್ನು ನೆರವೇರಿಸ್ಕೊಂಡು ಅಂತ್ಯಕ್ರಿಯೆ ಮಾಡಬೇಕಲ್ವಾ. ಅಂತ್ಯಕ್ರಿಯೆ ಅಲ್ಲೆಲ್ಲಾದರೂ ಸರ್ಕಾರಿ ಭೂಮಿಯಲ್ಲಿ ಮಾಡಬೇಕು. ಆತ್ಮಹತ್ಯೆ ಮಾಡ್ಕೋತಾರಂತೆ, ಅವರು ಅಲ್ಲೇ ಕೊಳತು, ಅಲ್ಲೇ ವಾಸನೆ ಬಂದು ಅಲ್ಲೇ ಅನಾಥ ಶವವಾಗಿ ಸಾಯ್ಬೇಕಾ? ಭಗವಂತ ಎಲ್ಲಾದರೂ ಹೇಳಿದ್ದುಂಟಾ ಅವನು ಅನಾಥ ಶವ ಓಕೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಮುಕ್ತಿ ಸಿಗುತ್ತೆ ಅಂತ? ಅದು ಅವನ ನಂಬಿಕೆ. ಆದರೆ ಆಡಳಿತದ ನಂಬಿಕೆ ಅಥವಾ ಸ್ಥಳೀಯ ಆಡಳಿತ ಪಂಚಾಯಿತಿಯ ನಂಬಿಕೆ ಆಗಿದೆಯಾ? ಅವನು ಅಲ್ಲೇ ಸತ್ತ ಮೇಲೆ ಅಲ್ಲೇ ಕೊಳತು, ಅವನು ಅಲ್ಲೇ ಮೂಳೆ ಅಲ್ಲೇ ಇದ್ದರೆ ಮಾತ್ರ ಅವನಿಗೆ ಮುಕ್ತಿ ಅಂತೇಳಿ ಅದನ್ನು ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮಾಡುವಂಥ ಕರ್ತವ್ಯ ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳದ್ದು ಪಂಚಾಯತ್ ವ್ಯಾಪ್ತಿಗೆ ಸೇರಿದ್ದು. ನೀವೆಲ್ಲ ಏನು ಮಾಡ್ತಾ ಇದ್ದೀರಿ? ಇದನ್ನು ನಿರ್ಲಕ್ಷ್ಯ ಅಂತ ಹೇಳಬೇಕು, ಅಥವಾ ನಾನೊಂದು ಅವತ್ತು ಗುಡ್ ನೈಟ್ ಕಥೆ ಹೇಳೋದಲ್ಲ, ಗುಡ್ ನೈಟ್ ಮನೆಯಲ್ಲಿ ಸೊಳ್ಳೆಗಳು ಜಾಸ್ತಿ ನಿಕೇಶ್, ಸೊಳ್ಳೆಗಳು ಸಾಯಲಿ ಅಂತೇಳಿ ಗುಡ್ ನೈಟ್ ಹಾಕ್ತೀವಿ. ಆ ಗುಡ್ ನೈಟ್ಗೆ ಒಂದು 10 ಸೊಳ್ಳೆಗಳು ಸಾಯ್ಬೋದು, ಅದು ಸಹಜವಾಗಿ. ಗುಡ್ ನೈಟ್ ಹಾಕಿದ್ರೂ ಕೂಡ ಎದುರುಗಡೆ ಬಂದಂಥ 2 ಸೊಳ್ಳೆಗಳನ್ನು ನಾವು ಒಡೆದು ಸಾಯಿಸಿದ್ರೆ ಅದು ಅಸಹಜ ಸಾವು. ಅದೇ ರೀತಿ ಬಂಗ್ಲೆಗುಡ್ಡೆಯಲ್ಲಿ ಆತ್ಮಹತ್ಯೆಗಳ ಜೊತೆಗೆ ಹತ್ಯೆಗಳು ಏನಾದರೂ ಆಗಿತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಅನುಮಾನಗಳು ಮೂಡಿರಬಹುದು. ಹಾಗಾಗಿ ಇವತ್ತು ಏನೋ ಸ್ವಲ್ಪ ಬೆಳವಣಿಗೆಗಳಾಗ್ತಾ ಇದೆ. ಒಂದಷ್ಟು ಜನ ಅಲ್ಲಿ ಸೆಕ್ಯೂರಿಟಿ ಮಾಡ್ತಾ ಇದ್ದಾರೆ, ಜನ ಸೇರಬಾರ್ದು, ಅಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಆಗಬಾರ್ದು. ಓಕೆ.